ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಏನಂದರೆ ಆಚೆ ಹೋಗ್ತಾ ಇದ್ದೀನಿ. ಆಚೆ ಏನಕ್ಕೆ ಅಂದರೆ ಇವತ್ತು ಗಣೇಶ ನೋಡ್ಕೊಂಬರೋಕ್ಕೆ. ಗಣೇಶ ಏನಂದರೆ ಗಣೇಶ ಬರೋದು ಬಂದ್ಬಿಟ್ಟು ಸೆಪ್ಟೆಂಬರ್ 7ನೇ ತಾರೀಕು. ಬಟ್ ನಾವು ಇವತ್ತೇ ಹೋಗಿ ನೋಡ್ಕೊಂಬರ್ತಾ ಇದ್ದೀವಿ ಗಣೇಶಗಳ್ನ. ಯಾಕಂದರೆ ತುಂಬ ಬುಕ್ಕಿಂಗ್ಸ್ ಆಗೋಗ್ಬಿಡ್ತವೆ, ಗಣೇಶಗಳು ಗೊತ್ತಾಗಲ್ಲ ಹೆಂಗೆ ಏನು ಅಂತ. ಅದಕ್ಕೆ ಹೋಗೋ ಒಂದು ಸತಿ ನೋಡ್ಕೊಂಡು ಗಣೇಶ ಹೆಂಗಿದೆ ಏನು ಅಂತ ಅಲ್ಲೋಗಿ ನೋಡೋಣ ಬನ್ನಿ. ಗಣೇಶಗಳು ಯಾವ್ಯಾವ ಥರ ಇದೆ ಅಂತ ನಿಮಗೂ ತೋರಿಸ್ತೀನಿ, ಮತ್ತು ಲೊಕೇಶನಲ್ಲಿ ಹೇಳ್ತೀನಿ. ನಿಮಗೂ ಇಷ್ಟ ಆದರೆ ಬಂದಲ್ಲಿ ನೋಡಿ ಗಣೇಶನ. ಲೊಕೇಶನ್ ಎಲ್ಲ ಹೇಳ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಮತ್ತೆ ಸಿಗೋಣ ಬನ್ನಿ. ಬಾಯ್. ಏನು ಗೊತ್ತಾ ಗೈಸ್, ಇವಾಗ ಗಣೇಶ ನೋಡೋಕ್ಕೆ ಮುಂಚೆ ಅಭಿ ಹತ್ರ ಹೋಗ್ಬೇಕು. ಬನ್ನಿ ಅಭಿನ ನೋಡ್ಕೊಂಡು ಮಾತಾಡೋಣ. ಫಸ್ಟು ಅಭಿ ಹತ್ರ ಹೋಗಿ ಸಿಗೋಣ ಬನ್ನಿ. ಅಲ್ಲಿ ಹೋಗ್ತೀನಿ ಇವಾಗ. ಏನೋ ಖೋ ಪ್ರಾಕ್ಟೀಸ್ ಮಾಡಿಸ್ತಾವನಂತೆ. ಖೋ ಪ್ರಾಕ್ಟೀಸ್ ಮುಗಿಸ್ಕೊಂಡು ಹಂಗೆ ಗಣೇಶ ನೋಡೋಕ್ಕೆ ಹೋಗೋಣ ಬನ್ನಿ. ಅಲ್ಲಿ ನಮ್ಮ ಮಗು ಎಲ್ಲಿದ್ದಾನೆ ಅಂತ ನಿಮಗೂ ತೋರಿಸ್ತೀನಿ. ಟ್ರಾಫಿಕ್ ಬೇರೆ ಗೈಸ್. ಬನ್ನಿ ಮತ್ತೆ ಹೋಗಿ ಸಿಗೋಣ ಮುಂದೆ. ಇವಾಗೇನು ಮಾತಾಡೋಕ್ಕಾಗಲ್ಲ ಗೈಸ್, ಗಾಳಿ ಬೇರೆ, ತುಂಬ ಗಾಳಿ ಇದೆ. ನಮ್ಮ ಮಧುರಾ ಗಾರ್ಮೆಂಟ್ಸ್ ನೋಡ್ತೀರಾ ಗೈಸ್, ನೀವೇ ನೋಡಿ. ನಮ್ಮ ಮಧುರಾ ಗಾರ್ಮೆಂಟ್ಸ್ ಇದು. ಸಾರಿ, ಕ್ಯಾಮ್ರಾ ಅವಾಗ ಪ್ರಾಬ್ಲಮ್ ಆಗುತ್ತೆ. ಮಧುರಾ ಗಾರ್ಮೆಂಟ್ಸ್. ಅಲ್ಲಲ್ಲಲ್ಲಲ್ಲೇ ಕಾಣಿಸ್ತಿದ್ಯಾ ಅಕ್ಕ? ಅಕ್ಕ ಹೋದ್ಲು ಗೈಸ್, ಸಕಲ ಕಾಣಿಸ್ತಾ ಇತ್ತು. ತುಂಬ ಹಿಂದಿ ಬೈಸ್, ತುಂಬ ಇಲ್ಲಿ ಮಧುರಾ ಗಾರ್ಮೆಂಟ್ಸ್ ತುಂಬ ಇದಿದೆ ಗೈಸ್. ನೋಡಿ ಹಿಂಗಿದೆಲ್ಲ ಮಧುರಾ ಗಾರ್ಮೆಂಟ್ಸ್. ಮಧುರಾ ಗಾರ್ಮೆಂಟ್ಸ್. ನಾನು ಅವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್, ಕಟ್ ಮಾಡಿ. ಯಾಕಂದರೆ ನಾನು ಗಾಡಿ ಓಡಿಸ್ಕೊಂಡು ಮಾಡೋಕ್ಕಾಗಲ್ಲ. ಮೈನ್ ಇರೋ ಜಾಗದಲ್ಲಿ ಮಾಡ್ತಾಯಿದ್ದೀನಿ ಗೈಸ್. ಇದು ಟ್ರಾಫಿಕ್ ಆಗಿದೆ ಗೈಸ್, ಟ್ರಾಫಿಕ್ ಏರಿಯಾ. ಟ್ರಾಫಿಕ್. ಸ್ಟೇರಿಂಗು ಕೈಲಿ ತಿರುಗಿಸ್ಬೇಕು, ಆಯ್ತಾ? ಅಂಕಲ್ ಮುಂದೆ ಬನ್ನಿ ಅಂತಾರೆ. ನಾನು ಕ್ರಿಕೆಟ್ ಆಡ್ತಿದ್ದ ಜಾಗ ತೋರಿಸ್ತೀನಿ ಬನ್ನಿ ಗೈಸ್. ಕ್ರಿಕೆಟ್ ಆಡ್ತಿದ್ದ ಜಾಗ ಗೈಸ್ ನೋಡಿ ಗೈಸ್. ಇದೇ ನಾವು ಕ್ರಿಕೆಟ್ ಆಡ್ತಾಯಿದ್ದಿದ್ದು ಜಾಗ. ಇದೆಲ್ಲ ಫುಲ್ ಫೀಲ್ಡಲ್ಲಿ ಫುಲ್ ಕ್ರಿಕೆಟ್ ಆಡ್ತಾಯಿದ್ದು. ಇದೆಲ್ಲ ಏರಿಯಾ ಎಲ್ಲ ಬೋರ್ವೆಲ್ಗಳು ಬಂದ್ಬಿಟ್ಟು ಗಾಡಿಗಳು, ದೊಡ್ಡ ಗಾಡಿಗಳು ಹಾಕೊಂಡ್ಬಿಟ್ಟು ಈ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಾಯಿದ್ದಿದ್ದು ಗೈಸ್. ನಾವು ಚಿಕ್ಕ ವಯಸ್ಸಲ್ಲಿ ಬ್ಯಾಟು ಬಾಲ್ ಎತ್ಕೊಂಡು ಓಡ್ ಬರ್ತಾಯಿದ್ರು ಕ್ರಿಕೆಟ್ ಆಡೋಕ್ಕೆ. ಇವಾಗ ಆಡೋಣ ಅನ್ನೋದಕ್ಕೆ ಟೈಮೇ ಇಲ್ಲ ಗೈಸ್. ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ, ಫುಲ್ಲು ಬ್ಯುಸಿ. ಮತ್ತೆ ಮಳೆಯಾಗಿದೆ ಗೈಸ್. ಒಂದು ಸಾಂಗ್ ಇರಲಿ ನಮಗೂ ಅಂದ್ಬಿಟ್ಟು ಒಂದು ಸಾಂಗ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ನಮ್ಮ ಬಾಯ್ಸ್ ಎಲ್ಲಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ಹೋಗ್ತಾ ಇದ್ದೀನಿ ಅಭಿ ಹತ್ರ ಬಟ್ ನಿಜ ಹೇಳ್ಬೇಕಂದ್ರೆ ನಂಗೆ ಲೊಕೇಶನ್ ಕರೆಕ್ಟಾಗಿ ಗೊತ್ತಿಲ್ಲ. ಹುಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಅವ್ನು ಫೋನ್ ಮಾಡ್ಬಿಟ್ಟು ಗೊತ್ತಾನೆ ಅಂತ ನಾವು ಗೊತ್ತು ಅಂದ್ಬಿಟ್ಟು ಜೋಶಲ್ಲಿ ಹೇಳ್ಬಿಟ್ಟಿದ್ದೀನಿ. ಬಟ್ ಇನ್ನೂ ಎಲ್ಲಿ ಅಂತ ಗೊತ್ತಿಲ್ಲ ಪರ್ಫೆಕ್ಟಾಗಿ. ನೋಡೋಣ ಬನ್ನಿ. ಬಂದೆ ಗೈಸ್, ಇದೆ ದೇವಸ್ಥಾನ ರೋಡು. ಬಂದಿದ್ದೀನಿ ಹತ್ರ ಬಂದೆ ಗೈಸ್. ಯಾರಣ್ಣ? ನರಸಿಂಹರಾಜ ಬಳ್ಳಾಪುರ. ನಿಮ್ದು ಯಾವ ಊರಣ್ಣ? ಬನ್ನಿ ಗೈಸ್. ಅಭಿ ಹಿಂಗೆ ವ್ಲಾಗ್ ಮಾಡ್ತಾ ಇದ್ದೀನಿ, ಗಣೇಶ ವ್ಲಾಗ್. ಬನ್ನಿ ಗೈಸ್. ಖೋ ಪ್ರಾಕ್ಟೀಸ್ ಆಯ್ತಾ? ಇವಾಗ ಹುಡುಗರನ್ನ ಕಲಿಸ್ಕೊಂಡು ನೋಡ್ತಾರಲ್ಲ ಎಲ್ಲರೂ ಹುಡುಗರು. ಖೋ ಪ್ರಾಕ್ಟೀಸ್ ಇವರೇ ಗೈಸ್. ಖೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವರಲ್ಲ, ಪ್ರಾಕ್ಟೀಸ್ ಮಾಡಿ ಇವಾಗ ಎಲ್ಲ ಕಳಿಸಿದ್ದೀನಿ. ಅದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಗಣೇಶ ನೋಡೋಕ್ಕೆ.
ಗಣೇಶ ನೋಡ್ಕೊಂಡು ಮಾತಾಡೋಣ. ಗಾಡಿ ಓಡಿಸ್ಕೊಂಡು ಬ್ಲಾಗ್ ಮಾಡೋಕ್ಕಾಗಲ್ಲ, ಅದಕ್ಕೆ ಬ್ಲಾಗ್ ಕಟ್ ಮಾಡ್ತೀನಿ. ಆಮೇಲೆ ಗಣೇಶ ಹತ್ರ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏನಂತೀರ? ಇಲ್ಲೆಲ್ಲ ವುಮೆನ್ಸ್ ಇದ್ದಾರೆ ಗೈಸ್. ಅಕ್ಕೋ ಆಂಟಿ ನೋಡಿ ನಾನ್ರಿ ಇಲ್ಲಿ ನೋಡ್ತಾಳೆ. ಮಳೆನೇ ಬರ್ತಲ್ಲ, ಅಕ್ಕ ಒಬ್ರು ಛತ್ರಿ ಇಟ್ಕೊಂಡು ಹೋಗ್ತಾರೆ ಗೈಸ್. ಯಾಕಂದ್ರೆ ಗೌರ್ಮೆಂಟ್ ಅವರು ಡಬಲ್ ಹೆಲ್ಮೆಟ್ ಹಾಕೋದು, ಸಿಂಗಲ್ ಹೆಲ್ಮೆಟ್ ಬೆಸ್ಟ್. ಇವಾಗ ಹೆಲ್ಮೆಟ್ ಫ್ರಂಟ್ ಕಟ್ಟೋ ದುಡ್ಡಲ್ಲಿ ಹೆಲ್ಮೆಟ್ ಹಾಕೋದು. ಅರೆ ನಾವು ಹೆಲ್ಮೆಟ್ ಹಾಕಿಲ್ಲ ಗೈಸ್. ಹಂಗಂದ್ಬಿಟ್ಟು ನೀವು ಹಾಕ್ತೀರ ಇರಬೇಡಿ, ನೀವು ಹೆಲ್ಮೆಟ್ ಹಾಕಿ. ಇಂಪಾರ್ಟೆಂಟ್, ಸೇಫ್ಟಿ ಇಂಪಾರ್ಟೆಂಟ್. ಎಲ್ಲ ನಮ್ಮನ್ನೇ ನೋಡ್ತಾರೆ, ಹುಚ್ಚಿರ್ತಾರೆ. ಅವನಾರು ನಿಂಗೆ ಇಟ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ಎಣ್ಣೆ ಹೊಡಿತಿದ್ದಂತೆ ಗೈಸ್. ಅಭಿ ಯಾವಲೇ ತೋರಿಸಿದ್ನಲ್ಲ ವಿಡಿಯೋದಲ್ಲಿ. ಇದು ಎಲ್ಲಿ ಮಹೇಂದ್ರ ಶೋರೂಮ್ ಅಂತ ಐತೆ, ತೋರಿಸ್ತೀನಿ ಬನ್ನಿ ಒಂದು ಕೆಲಸ. ಜೀಪ್ ಶೋರೂಮ್ ನೋಡಿ ಗೈಸ್. ಇಲ್ಲೇ ಅಭಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಾ ನಿಮಗೆ? ಯಾವುದೋ ಬೇರೆ ಆಗ್ಬಿಟ್ಟಿದೆ ಗೈಸ್. ಬೇಜಾರಾಗ್ಬೇಡಿ, ಕಂಪ್ನಿ ಚೇಂಜ್ ಐತೆ, ಅವನೊಂದು ಕಂಪ್ನಿ ಹೇಳ್ತಾನೆ ಅಂತ. ಬಸ್ಸಲ್ಲಿ ಒಂದು ರೌಂಡ್ ಕೇಳೋಣ. ಒಂದೇ ಒಂದು ಬೀಳಿ ಅಲ್ಲ. ಹೌದು, ಚಂದಾಪುರ ಜೊತೆಗೆ ಹೋಗ್ತಾರೆ ಅವರು. ಚಂದಾಪುರದಲ್ಲಿ ಅವ್ರು ಇದ್ದಾರೆ, ಅಲ್ಲಿಂದ ಹೋಗ್ಬೇಕು ಹತ್ತಿ ಬೆಲೆಗೆ. ಏನಕ್ಕೆ? ಗಣೇಶ ನೋಡಕ್ಕೆ. ಗಣೇಶ ತಿಂಗಳು ಒಂದು ತಿಂಗಳ ಮೇಲೆ 20 ದಿವಸ ಐತಪ್ಪ. ಅದೇ ಗೈ ಸ್ಪೆಷಲ್. ಒಂದು ತಿಂಗಳು ಇಟ್ಕೊಂಡು, 1.5 ತಿಂಗಳು ಇಟ್ಕೊಂಡು ಇವೆಲ್ಲ ಗಣೇಶ ನೋಡಕ್ಕೆ ಹೋಗ್ತಾ ಇದ್ದೀವಿ ನಾವು. ಹೆಂಗೆ ನಾವು ಮಾತ್ರ ಒಂದೇ ದಿನ, ರೂಲ್ಸಲ್ಲಿ ಮಾತ್ರ 5 ದಿನ ಹಿಂಗೆ ಸಾಕು. ಹೌದು ಲಿಯಾ, ಸಾಕಾಯ್ತಾ? ಸಾಕಾಗಬೇಕಂತಾನೆ ಹೇಳಿದ್ದು. ನೋಡಿ ಗಾಯ್ಸ್, ನಮ್ಮ ಬೆಂಗಳೂರು ಟ್ರಾಫಿಕ್ಕು. ಟಾಟಾ ಸಿ ಅವನು ಅಡ್ಡ ಬಂದ. ಈ ಟ್ರಾಫಿಕಲ್ಲಿ ನಿಂತು ತಿಕ್ಕ ಎಲ್ಲ ನೋವು ಬಂದ್ಬಿಟ್ಟಿದೆ ಗೈಸ್. ಬೆಂಗಳೂರಲ್ಲಿ ಅರ್ಧ ಜೀವನ ಟ್ರಾಫಿಕಲ್ಲಿ ಆಗೋಗ್ಬಿಟ್ಟಿದೆ. ನಮ್ಮ ಮಾರವನ್ ಬೇರೆ ಹೊಡಿತಾನೆ ಹಿಂದೆ ಆಟೋದವನು. ತೋರಿಸ್ತೀನಿ, ಆಟೋ ಕಾಣಿಸುತ್ತೆ ಹಿಂದೆ. ಅವಾಗ ಸಿಗ್ನಲಿಗೆ ಮೂವ್ ಆಗ್ಬಿಟ್ರೆ ಸಾಕಪ್ಪ. ಯಾರನ್ನ ಇಂಜಿನ್ ಸಿಗ್ಬಾರ್ದ ಗೈಸ್, ಸ್ವಲ್ಪ ತಲೆಗಾದ್ರೂ ಹಾಕ್ಬೋದು. ಇಂಜಿನ ಕನ್ನಡದವ್ರು ಮಾತಾಡಿದ್ರೆ ಫೈಟು ಅಂತಲ್ಲ. ಕನ್ನಡದವ್ರಾದ್ರೆ ಬೈದ್ಬಿಡ್ತಾರೆ. ನಂಗೆ ನಾಚಿಕೆ ಬೇರೆ ಆಗುತ್ತೆ ಅವ್ರ ಹತ್ರ ಮಾತಾಡೋಕ್ಕೆ. ಅದಕ್ಕೆ ಹಿಂದಿಯವ್ರು ಸಿಕ್ಕಿದ್ರೆ ಅಣ್ಣ ಯೂಟ್ಯೂಬಲ್ಲಿ ಬರ್ತೀರಾ ಹಾಯ್ ಅಂತೇಳಿ ಅನ್ಬೋದಾಗಿತ್ತು. ಗೈಸ್ ಟ್ರಾಫಿಕ್ ಇದೆ ಗೈಸ್. ನೋಡಿ ನಮ್ಮ ಮೆಟ್ರೋ ರೆಡಿ ಆಗ್ತಿದೆ ಗೈಸ್. ಅದು ನಾನು ಆಲ್ರೆಡಿ ಮೆಟ್ರೋ ಎಲ್ಲ ಬಿಟ್ಟಿದ್ರು. ಹಾಲು ಕೂಡ ವಯಸ್ಸಲ್ಲಿ ಮೆಟ್ರೋ ಬಿಟ್ಟಿದ್ದು ಇನ್ನೂ ರೆಡಿ ಆಗ್ತಾ ಇದೆ ಗೈಸ್. ನೋಡಿ ಅಭಿ ಒಂದು ಡೈಲಾಗ್ ಕೇಳ್ತಾನೆ, ಕೇಳಿಸ್ಕೊಂಡು ಹೇಳಿ. ನಾನು ಹಾಲು ಕುಡಿಬೇಕಾದ್ರೆ ಮೆಟ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಎಣ್ಣೆ ಹೊಡಿತಾ ಇದ್ದೀನಿ, ಇನ್ನೂ ಮೆಟ್ರೋ ಶುರುವಾಗಿಲ್ಲ. ನೋಡ್ದ ಗೈಸ್ ಪರಿಸ್ಥಿತಿ ಹಂಗಿದೆ. ಹಿಂದೆ ಕಾರಲ್ಲೆಲ್ಲ ನಮ್ಮನ್ನೇ ನೋಡ್ತವ್ರೆ. ಇನ್ನು ಯಾರಪ್ಪ ಅವ್ರು ಹಿಂಗಿಟ್ಕೊಂಡು ಒಂದು ಕ್ಯಾಮ್ರಾ ಅಂತ. ಸಬ್ಸ್ಕ್ರೈಬರ್ಸ್. ಅಯ್ಯೋ, ಹಿಂದೆ ಒಬ್ಬ ನಗಿತಾನೆ ಗೈಸ್, ಸಬ್ಸ್ಕ್ರೈಬರ್ ಆಯ್ ಅಂತವನೆ. ಇವಾಗ ಆಯ್ ಮಾಡೋಕ್ಕಾಗಲ್ಲ, ಆಮೇಲೆ ಮಾಡೋಣ ಗೈಸ್. ಮತ್ತೆ ಸ್ಟ್ರೀಟ್ ಕಾಣಿಸ್ತಿತ್ತಲ್ಲ, ಹೊಸಡತ್ತಲ್ಲ, ಪಿಲ್ಲರ್ ಚಿಕ್ಕದಿರಾಗಿತ್ತು ಮೆಟ್ರೋದು. ಫುಲ್ ಟ್ರಾಫಿಕ್. ಬನ್ನಿ ಮುಂದೆ ಹೋಗ್ತಾ ಸಿಗೋಣ. ಜಾಸ್ತಿ ಇಲ್ಲೇ ಮಾಡ್ರೆ ನಿಮಗೂ ಬೋರ್ ಆಗುತ್ತೆ. ಸ್ವಲ್ಪ ಮುಂದೆ ಹೋಗಿ ಸಿಗೋಣ. ಬಾಯ್. ಹೋಗ್ಲಿ ಬಿಡು. ಫೈನಲಿ ಬಂದ್ರಿ ಗೈಸ್ ಗಣೇಶಗಳ ಹತ್ರ. ಅಲ್ಲಿ ಸ್ವಲ್ಪ ವೀಡಿಯೋ ಕಟ್ ಆಗಿಬಿಟ್ಟಿದೆ ಗೈಸ್, ಮಿಸ್ ಆಗ್ಬಿಟ್ಟು. ನಾನು ಏನೇನೋ ಮಸ್ತಾಗೆಲ್ಲ ಮಾತಾಡ್ಕೊಂಬಂದು ಎಲ್ಲ ಇದಾಗೋಯ್ತು. ನಮ್ಮ ಬಾಯ್ಸ್ ನೋಡಿದ್ರೆ ಅಲ್ಲಿ ಆಟೋದಲ್ಲಿ ಬಂದವ್ರು ನೋಡಿ. ಅದು ಆಟೋದಲ್ಲಿ ಯಾರೂ ಇಲ್ಲ, ಎಲ್ಲ ಒಳಗೋಗ್ಬಿಟ್ಟವ್ರು ಅವಲೇ. ನೋಡಿ ಗೈಸ್ ಗಣೇಶಗಳು ಹೆಂಗಿದಾವೆ ಅವಲೇ, ಮಸ್ತಾಗಿದ್ದಾವೆ ಗಣೇಶಗಳು. ಫೋನ್ ಹಾಕೊಬ್ಬಿ ಅವ್ರಿಗೆ. ಒಳಗಡೆ ಹಾಕ್ಬಿಡೋಣ. ಒಳಗೆ ಹಾಕ್ಬೇಕಂತೆ ಗೈಸ್. ಒಳಗೆ ಹೋಗ್ಬಿಟ್ಟಿದ್ದಂಗೆ ಇದಾರೆ ನೋಡೋರು ಆಲ್ರೆಡಿ. ಒಳಗೆ ಹೋದಂಗೆ ಅವ್ರೆ. ನೋಡಿ ಗೈಸ್ ಗಣೇಶಗಳು ಹೆಂಗಿದೆ, ಕಲರ್ ದೊಡ್ಡದಾಗಿದ್ದಾವೆಲ್ಲ. ಸತ್ಯ ಯಾವುದು ಚಿಕ್ಕದೇ ಇಲ್ಲ ಗೈಸ್ ಗಣೇಶಗಳು, ಎಲ್ಲ ದೊಡ್ಡದಾಗಿದ್ದಾವೆ. ನನಗಿನ್ನ ಆಗಿದ್ದಾವೆ ಗೈಸ್ ಗಣೇಶ.
ನೋಡಿ ಎಲ್ಲ ಹೆಂಗಿದಾವೆ, ಸಕ್ಕತ್ತಾಗಿದ್ದಾವೆ ಗೈಸ್. ಗಣೇಶ ಮಾತ್ರ ಅಲ್ಟಿಮೇಟ್ ಆಗಿದ್ದಾವೆ. ಯಾವ್ದಾನ ಬೇಕಿದ್ರೆ ಕಮೆಂಟ್ ಮಾಡಿ ಗೈಸ್. ಇಲ್ಲಿ ಯಾವ್ದಾನ ಗಣೇಶ ಇಷ್ಟ ಆದರೆ ಹೇಳಿ, ಮಾತಾಡಿರ್ತೀನಿ ನನಗೆ. ನಮ್ಮ ಬಾಯ್ಸ್ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ನಾನು ಮಾತ್ರ ಹೋಗ್ತಾ ಇದ್ದೀನಿ ಮುಂದೆ. ಎಲ್ಲಿ ಗೈಸ್ ಇವರು ಗಣೇಶಗಳು ನೋಡಿ ಇಲ್ಲೇ ಹೆಂಗಿದ್ದಾವೆ. ವಾವ್, ಅಲ್ಟಿಮೇಟ್ ಆಗಿದ್ದಾವೆ ಗೈಸ್. ನೋಡಿ ಗೈಸ್, ನಮ್ಮ ರಘು ಇವನು. ಫಾಲೋ ಮಾಡ್ರಿ. ಅವನ ಮುಂದೆ ಪೃಥ್ವಿ, ಹಿಂದೆ ಶಶಿ. ಬ್ಲಾಗ್ ಬ್ಲಾಗ್ ಈಚೆ ತೆಗೆದಲ್ಲಿ ಹಾಂ, ಓಕೆ ಓಕೆ. ಇರಿ ಗೈಸ್, ನಮ್ಮ ಹುಡುಗ ಅವಳು ಯಾವುದೋ ಗಣೇಶ ನೋಡ್ಬಿಟ್ಟಿದ್ದಾನೆ. ಅದು ಚಿಕ್ಕದಾಗಿಲ್ವಾ? ಸಕ್ಕ ಚಿಕ್ಕದಾಗ್ಬಿಟ್ಟೈತೆ. ಚಿಕ್ಕದಾಗಿ ಇದೊಂದು 3 ಅಡಿ ಇರ್ಬೋದಲ್ಲ. ನನಗೊಂದು ಡೌಟ್ ಕೇಳು. ಕೊಂಬೊಂದು ಈ ಕಡೆ ಇದು ಈ ಕಡೆ ಇರ್ತಲ್ಲ, ಒಂದು ಹಿಂಗೆ ತಾನೇ ಇರಬೇಕು ಕೊಂಬು. ಎರಡು ಈಚೆ ಇರಬೇಕು. ನಮ್ಮ ಅಭಿ ಏನೋ ಹೇಳ್ತಾವನೆ. ಕೇಳ್ಬಿಟ್ಟ ಗೈಸ್. ಇವ್ರು ಯಾರು ಅಂತ ಗೊತ್ತಾಗಿಲ್ಲ. ಗಣೇಶ ಪಕ್ಕ ಗೌರಿ ಇರೋದು ನೋಡಿದ್ದೀನಿ, ಆದ್ರೆ ಇವ್ರು ಯಾರೋ ತಾತ ಇದ್ದಾರೆ ಗೈಸ್. ಅಯ್ಯ ಹೌದು, ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬಿಜೆಪಿಗೆ ಜೈ ಅಂತಾರೆ. ಬಿಜೆಪಿಗೆ ಜೈ ಅಂತಾರೆ. ಎಲ್ಲ ಪೈಪಲ್ಲೆಲ್ಲ ತಗೊಳಕೊಂತ ಇದ್ದೀನಿ ಗೈಸ್. ಇನ್ನೂ ಅರ್ಧ ಗಣೇಶಗಳಿಗೆಲ್ಲ ಪೇಂಟ್ ಹೊಡಿತಾವ್ರೆ. ಅಲ್ಲ, ಲಾಸ್ಟ್ ಟೈಮ್ ಬಂದಾಗೆಲ್ಲ ಚಿಕ್ಕ ಚಿಕ್ಕ ಗಣೇಶ ಇತ್ತು, ಅವೆಲ್ಲ ದೊಡ್ಡ ದೊಡ್ಡದಾಗೆ ಇದ್ದಾವೆ ನೋಡಿ. ಎಷ್ಟೇ ಸ್ಟ್ರೈಟ್ ಆಗಿದ್ದಾವೆ ಎಲ್ಲ. ಸೆಕೆಂಡ್ ಕ್ಲಾಸಲ್ಲಿ ಇದು ದೂರೋದೇ ಇಲ್ಲ ಈ ಗಣೇಶ. ಈ ಗಣೇಶ ಎಲ್ಲ ದೂರಬೇಕಂದ್ರೆ ಕಷ್ಟ ಇದೆ. ಎಲ್ಲ ಬರೀ ದೊಡ್ಡದೇ ಇದ್ದಾವೆ. ಬನ್ನಿ ಗೈಸ್, ಸಂಜೆ ದೂರ್ಕೊಂಡು ನಮ್ಮ ಗಣೇಶಗಳು ನೋಡೋಣ. ನೋಡಿ ಗೈಸ್, ದೊಡ್ಡದಾಗಿದ್ದಾವೆ. ನಿಮ್ಗೆ ಯಾವ್ದಾನ ಇಷ್ಟ ಆದರೆ ಕಮೆಂಟ್ ಮಾಡಿ ಗೈಸ್. ಗಣೇಶಗಳು ಬನ್ನಿ ತೋರಿಸ್ತೀನಿ, ಇನ್ನೂ ಬೆಜ್ಜಾನಿದ್ದಾವೆ. ನಮ್ಮ ರೋಡಲ್ಲಿ ಕುಣ್ಸೋಕೆ ಗಣೇಶ ಬೆಸ್ಟ್ ಯಾವುದು ಅಂದರೆ ಇದು ಗಣೇಶ ಬೆಸ್ಟ್. ಈ ಗಣೇಶ ನಮ್ಮ ಸೆಕೆಂಡ್ ಕ್ಲಾಸಲ್ಲಿ ನಾವು ಕುಣ್ಸೋಕ್ಕೆ, ಹೊಸ ರೋಡ್ ಸೆಕೆಂಡ್ ಕ್ಲಾಸಲ್ಲಿ ಕುಣ್ಸೋಕ್ಕೆ. ಬನ್ನಿ, ಇನ್ನೂ ಸಖತ್ತಾಗಿರೋ ಇದ್ದಾವೆ ನೋಡಿ. ಇದೆಲ್ಲ ಅದೇ ಸೇಮ್ ಡಿಸೈನ್ ಇದೆಲ್ಲ. ಇದು ಬೆಸ್ಟು ಗೈಸ್. ಈ ಥರ ಗಣೇಶ ಕುಣ್ಸಿದ್ರೆ ಸಾಕು ನಮ್ಮ ರೋಡಿಗೆ. ಇದು ನೋಡಿ ಗೈಸ್ ಹೆಂಗಿದೆ. ವಾವ್, ಇನ್ನೂ ಕಣ್ಣು ಬಿಡಿಸಿಲ್ಲ ಅಷ್ಟೇ. ಗಣೇಶಗಳು ಇಷ್ಟ ಆದರೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದಾನ ಓಕೆ ಸರ್ ಹೇಳಿ, ಇಲ್ಲ ಹಂಗೆ ಮಾತಾಡೋಣ. ನಾನು ಹೆಂಗೆ ಬಂದೆ ಅಂತ ನನಗೆ ಗೊತ್ತಿಲ್ಲ ಗೈಸ್, ಬಂದ್ಬಿಟ್ಟಿದ್ದೀನಿ ತೋರ್ಕೊಂಡು. ಅಯ್ಯೋ, ಗಣೇಶ ಟಚ್ ಆಗೋಯ್ತು ಗೈಸ್. ನಮ್ಮ ಹುಡುಗರು ಸೌಂಡ್ ಮಾತ್ರ ಬರ್ತಾಯಿದೆ. ಇವ್ರು ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ನಾನು ಬಂದ್ಬಿಟ್ಟಿದ್ದೀನಿ. ಹೆಂಗೆ ಮಾಡ್ತಾಯಿದ್ದೆ ಹೇಳು? ಹಂಗೆ ಮಾಡ್ತೀರಿ ಕಣ. ನಮಗೂ ವಿಡಿಯೋ ಮಾಡಕ್ಕೆ ಬರ್ತದೆ. ಯಾವ್ದು ತಗೊಂಡೋಗೋಣ ಅಂತ ಹುಡುಕ್ತಾ ಇದ್ದೀನಿ. ಇದೇ ಬುಕ್ ಮಾಡೋಣ. ಇದು ಓಕೆನೇನು? ಓಯ್ ಓಕೆನಾ ಇದು? ಹಾಂ, ಇದು ಸಾಕಾಗಿದೆ, ನಂಗೆ ಇಷ್ಟ ಆಯಿತು. ಎಷ್ಟು ಅಡಿ ಇರ್ಬೋದು ನೋಡಿ. 6 ಅಡಿ ನೀನೇ ಇದೆಯಾ ಅಂದ್ರೆ ಅದು ನಿಮ್ಗೆ. ಹಾಂ, 6 ಅಡಿ ಐತೆ. 1 ಅಡಿ ಐತೆ ಅದು. ಹಂಗೆ ಗಣೇಶ ನೋಡಕ್ ಬಂದ್ಬಿಟ್ಟು ಏನು ಗೊತ್ತಾ ಮ್ಯಾಟ್ರ್ ಅಂದರೆ, ನಾವು ಗಣೇಶ ಇಸ್ಕೊಳಕ್ಕೆ ಬಂದಿಲ್ಲ, ಸುಮ್ಮನೆ ಬಿಲ್ಡಪ್ಪಲ್ಲಿ ನೋಡೋಕೆ ಬಂದಿದ್ದೀವಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇದಕ್ಕೆಲ್ಲ ಇನ್ನೂ ಪೇಂಟೇ ಮಾಡಿಲ್ವಾ? ವೈಟ್ ಕಲರ್ ಗಣೇಶ ಇದು ನಮ್ಮ ಮಕ್ಕಳ ಮುಂದೆನೇ ಬಂದಾಗ ಆಗ್ಬಿಡ್ತು. ಯಾವುದು? ಓ, ತಲೆ ತಲೆ ಇಸ್ಕೊಳ್ಳಲ್ವಾ? ತಲೆ ಮಾತ್ರ ನನ್ನ ನೋಡಿ. ನೀನು ಎಲ್ಲೆಲ್ಲ ನೋಡ್ತಾ ಇದೆಯಾ? ಶೆಡ್ನ ಕರೆಕ್ಟಾಗಿ ಗಣೇಶ ಇಸ್ಕೊಳ್ಳೋದು ಬಂದಿರೋದು. 1 ರೂಪಾಯಿ ದುಡ್ಡಿಲ್ಲ, ನೋಡಕ್ ಬರೋದು ಅಂತ ಹೇಳು. ತೆಗಳಿರೋದಿಲ್ಲ. ತೋರ್ಸು. ಸರಿ, ಓಪನ್ ಮಾಡು. ಹನ್ನೊಂದು ಪೈಸೆ ಇಕ್ಕೊಂಡ್ಬಿಟ್ಟು ಇರೋ ಅಲ್ವಾ? ಇಲ್ವಾ? ನಂಗೆ ಕೈ ಬೇಕಪ್ಪ. ನನಗೆ ಕೈ ಬೇಕು. ಏನೋ ಒಂದು ಕೈ ಕೊಡಲ್ಲೇನು?
ಇದಕ್ಕೆಲ್ಲ ಇನ್ನೂ ಪೇಂಟ್ ಮಾಡೋಕ್ಕೆ ಎಷ್ಟಾಗುತ್ತೆ ಏನು ಕಥೆಗಳು ಗೊತ್ತಿಲ್ಲ. ಇಷ್ಟೇ ಸಾಕು, ಲೈಟ್ ಆಗುತ್ತೆ. ಪೇಂಟ್ ಎಲ್ಲ ಇನ್ನೇನು ಗಣೇಶ ಹಬ್ಬ ಇನ್ನೂ 1 ತಿಂಗಳ ಮೇಲೆ ಐತೆ. ಪೇಂಟ್ ಗಿಂಟೆಲ್ಲ ಮಾಡಿ ಅಷ್ಟೇ ಮುಗಿಸ್ತಾರೆ. ಇಲ್ಲಿದೆ ನೋಡ್ರಿ ಚಿಕ್ಕ, ಇನ್ನೊಂದು ತಿಂಗಳು ಐತಲ್ಲ, ನೀಟಾಗಿ ಎಲ್ಲ ಪೇಂಟ್ ಮಾಡಿ ರೆಡಿ ಮಾಡಿ ಹೊಡ್ತಾರೆ. ಇನ್ನೊಂದು 20 ರೂಪಾಯಿ ಇರ್ಬೋದಾ? ಹಿಂಗೆ ಮಾಡಿ ಅಮ್ಮ ಕಿಂಗಿಸ್ಕೊಂತ ಇದೆ ಇಲ್ಲಿ ನೀನು. ಹಿಂಗೂ 19 ಎಣ್ಣೆನೂ ಹೊಡಿಯಲ್ಲ ಅವನು. ಬಿಟ್ಬಿಟ್ಟಿದ್ದೀನಿ. ನೀವು ಗಣೇಶ ಮೊನ್ನೆ ಯಾವ್ದೋ ಒಡೆ ಮಾತಾಡಕ್ ಬಂದ್ರೆ ಇಲ್ಲಿ ಏನ್ ಮಾತಾಡಕ್ ಬಂದಿರಿ ಫಸ್ಟ್ ಕಮೆಂಟ್ ಮಾಡ್ತು ಹೇಳಿ ನೀವು ಕಮೆಂಟ್ ಮಾಡಿ ಎಲ್ಲದಕ್ಕೂ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ. ಇದು ಒಂದು ರೋದ್ನೆ ಹೋಗ್ಲಿ ಆಯ್ತಲ್ಲ ಗಣೇಶ ನೋಡಿದ ಲೈವ್ ಕೊಡೋಕ್ಕೆಲ್ಲ ಗಣೇಶ ನೋಡಕ್ ಬಂದ್ರೆ ಆಮೇಲೆ ನಮ್ಗೆ ಮಾಡಲ್ಲ ಕುಡುಕ್ರು ಅಂತವನೆ. ಸರಿ ಲಾಸ್ಟಲ್ಲಿ ಚಿಕ್ಕದೈತೆ ಎಲ್ಲಿ ಲಾಸ್ಟಲ್ಲಿ ಜಸ್ಟ್ ಈಗ ತಾನೇ ಮನೆಗೆ ಬಂದಾಗ ಎಲ್ಲ ಗಣೇಶ ನೋಡ್ಕೊಂಬಂದಿದ್ರಲ್ಲ, ಗಣೇಶ ಹಬ್ಬ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಈ ಗಣೇಶ ಹಬ್ಬದೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮೈನ್ ಏನಂದರೆ ಇದಕ್ಕೆ ಎಲ್ಲರೂ ಲೊಕೇಶನ್ ಎಲ್ಲಿ ಅಂತ ತಿಳ್ಕೊಬೇಕಂತಿರುತ್ತೆ. ಇದು ಲೊಕೇಶನ್ ಬಂದ್ಬಿಟ್ಟು ಅತ್ತಿಬೆಲೆದಲ್ಲಿರೋದು. ಅತ್ತಿಬೆಲೆ ಟೋಲ್ ಆಗಿದೆ, ನೆಕ್ಸ್ಟ್ ಫಸ್ಟ್ ರೋಡಲ್ಲೇ ನಿಮಗೆ ಲೊಕೇಶನ್ ಬರುತ್ತೆ. ಅಲ್ಲೋಗಿ ಒಂದು ಸತಿ ವಿಸಿಟ್ ಆಗಿ. ಗಣೇಶಗಳೆಲ್ಲ ಸಾಕಾಗಿದೆ, ಅಲ್ಟಿಮೇಟ್ ಆಗಿದೆ. ನೀವು ನೋಡಿದ್ರೆ ನೀವು ಖುಷಿ ಆಗ್ತೀರಾ. ನಮಗೂ ಇಷ್ಟ ಆಗಿದೆ ಗಣೇಶಗಳು. ನಾವು ತೊಗೊಂಡ್ರು ಅಲ್ಲೇ ತೊಗೊಳೋದು. ಥ್ಯಾಂಕ್ ಯು. ಇಷ್ಟಪಡ್ತೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.